ಯಾವ ಮತಗಳನ್ನು ಸೆಮಿಟಿಕ್ ಮತಗಳೆಂದು ಕರೆಯುತ್ತಾರೆ? ಉತ್ತರ: ಕ್ರೈಸ್ತ ಮತ್ತು ಇಸ್ಲಾಂ ಮತಗಳನ್ನು. ಯೇಸು ಕ್ರಿಸ್ತರು ಹುಟ್ಟಿದ ಸ್ಥಳ ಯಾವುದು? ಉತ್ತರ: ಜೂಡಿಯಾ ಪ್ರಾಂತ್ಯಕ್ಕೆ ಸೇರಿದ ಜೆರುಸಲೇಮ್ನಿಂದ 5 ಕಿಲೋಮೀಟರ್ ದೂರದಲ್ಲಿರುವ ಬೆತ್ಲೆಹೇಮ್ ಎಂಬಲ್ಲಿ ಯೇಸು ಕ್ರಿಸ್ತರು ಹುಟ್ಟಿದರು. ಜೀಸಸ್ರ ತಂದೆ ತಾಯಿಯ ಹೆಸರೇನು? ಜೀಸಸ್ರ ತಂದೆ ಜೋಸೆಫ್, ತಾಯಿ ಮೇರಿ. ಜೀಸಸ್ ಯಾವ ಭಾಷೆಗಳನ್ನು ಬಲ್ಲವರಾಗಿದ್ದರು? ಜೀಸಸ್ರವರು ಅರಾಮಿಕ್ ಮತ್ತು ಸೆಮಿಟಿಕ್ ಭಾಷೆಗಳನ್ನು ಬಲ್ಲವರಾಗಿದ್ದರು. ಜೀಸಸ್ರನ್ನು ಮಸೀಹ ಅಥವಾ ಮಹಾರಕ್ಷಕ ಎಂದು ಉದ್ಘರಿಸಿದವರು ಯಾರು? ಜಾನ್ ರವರು. ಜೀಸಸ್ರು ಯಾರಿಂದ ದೀಕ್ಷಾ ಸ್ನಾನಕ್ಕೆ ಒಳಗಾದರು? ಜಾನ್ ನಿಂದ. ಯಾರನ್ನು ಯಹೂದಿಗಳು ತಮ್ಮ ಧಾರ್ಮಿಕ ಮುಖಂಡನನ್ನಾಗಿ ಸ್ವೀಕರಿಸಿದರು? ಜೀಸಸ್ರನ್ನು. ಜೀಸಸ್ರ ಆರಂಭದ ಅನುಯಾಯಿಯಾಗಿದ್ದವರು ಯಾರು? ಪೀಟರ್. ಜೀಸಸ್ ಮೊದಲು 12 ಜನ ಶಿಷ್ಯರನ್ನು ಹೊಂದಿದ್ದರು. ಅವರನ್ನು ಏನೆಂದು ಕರೆಯಲಾಗಿದೆ? ಅಪೋಸಲ್ಸ್. ಯೇಸು ಕ್ರಿಸ್ತರನ್ನು ರೋಮ್ನ ಸೈನಿಕರು ಯಾವ ಬೆಟ್ಟದ ಮೇಲೆ ಶಿಲುಬೆಗೇರಿಸಿದರು? ಗೋಲ್ಗೋಥಾ. ಯೇಸು ಕ್ರಿಸ್ತರನ್ನು ಬಂಧಿಸಿ ಯಹೂದಿಗಳು ಯಾರ ವಶಕ್ಕೆ ಪಡೆದರು? ರೋಮ್ನ ರಾಜ್ಯಪಾಲನ ವಶಕ್ಕೆ ಕೊಟ್ಟರು. ಯಾವ ಚಕ್ರವರ್ತಿಯ ಆಳ್ವಿಕೆಯ ಅವಧಿಯಲ್ಲಿ ಕ್ರೈಸ್ತ ಮತವು ರೋಮ್ನ ರಾಜ್ಯ ಮತವಾಯಿತು? ಕಾನ್ಸ್ಟಾಂಟೈನ್. ಕ್ರೈಸ್ತ ಮತದ ಪವಿತ್ರ ಗ್ರಂಥ ಯಾವುದು? ಬೈಬಲ್. ಇಸ್ಲಾಂ ಮತದ ಪ್ರವರ್ತಕರು ಯಾರು? ಮೊಹಮ್ಮದ್ ಪೈಗಂಬರ್. ಮೊಹಮ್ಮದ್ ಪೈಗಂಬರರು ಯಾವಾಗ ಮತ್ತು ಎಲ್ಲಿ ಜನಿಸಿದರು? ಕ್ರಿಸ್ತಶಕ 570ರಲ್ಲಿ ಮೆಕ್ಕಾದಲ್ಲಿ ಜನಿಸಿದರು. ಮೊಹಮ್ಮದ್ ಪೈಗಂಬರರ ತಂದೆ ಮತ್ತು ತಾಯಿಯ ಹೆಸರೇನು? ತಂದೆ ಅಬ್ದುಲ್ಲಾ, ತಾಯಿ ಅಮೀನಾ. ಮೊಹಮ್ಮದ್ ಪೈಗಂಬರರ ಪ್ರಾರ್ಥನೆಯ ಸ್ಥಳ ಯಾವುದು? ಮೆಕ್ಕಾದ ಒಂದು ಗುಹೆಯಲ್ಲಿ ಇವರು ಪ್ರಾರ್ಥನೆ ಮಾಡುತ್ತಿದ್ದರು. ದೇವಪುರುಷನು ಮೊಹಮ್ಮದ್ ಪೈಗಂಬರ್ ಅನ್ನು ಏನೆಂದು ಉದ್ಘರಿಸಿದನು? ನೀನು ಅಲ್ಲಾಹನ ಪ್ರವಾದಿ ಎಂದು ಉದ್ಘರಿಸಿದನು. ಇಸ್ಲಾಂ ಮತದ ಪವಿತ್ರ ಗ್ರಂಥ ಯಾವುದು? ಕುರಾನ್. ಇದು ಇಸ್ಲಾಂ ಮತದ ಪವಿತ್ರ ಗ್ರಂಥ. ಹಿಜ್ರಾ ಶಕ ಎಂದರೇನು? ಮೊಹಮ್ಮದ್ ಪೈಗಂಬರರ ಮೆಕ್ಕಾದಿಂದ ಮದೀನದ ಕಡೆಗಿನ ಪಯಣವನ್ನು ಹಿಜ್ರಾ ಶಕ ಎನ್ನುವರು. ಮೊಹಮ್ಮದ್ ಪೈಗಂಬರರ ಉತ್ತರಾಧಿಕಾರಿಗಳನ್ನು ಏನೆಂದು ಕರೆಯಲಾಗಿದೆ? ಖಲೀಫರು. ಮೊಹಮ್ಮದ್ ಪೈಗಂಬರರ ನಂತರ ಯಾರು ಇಸ್ಲಾಂ ಮತದ ಧಾರ್ಮಿಕ ಮತ್ತು ರಾಜಕೀಯ ಮುಖಂಡರಾದರು? ಖಲೀಫರು. ಮೊದಲನೇ ಖಲೀಫಾ ಯಾರು? ಅಬೂ ಬಕರ್. ಧನ್ಯವಾದಗಳು.